ಹೆಲೋ, ವೆಲ್ಕಮ್ ಟು ಗೋ ಗ್ರೀನ್ ಸೊ ಗ್ರೀನ್. ಇವತ್ತು ಇಡ್ಲಿಗೆ, ದೋಸೆಗೆ, ಚಪಾತಿಗೆ ಎಲ್ಲದಕ್ಕೂ ಸೂಟಪ್ ಅಂತ ಒಂದು ವೆಜಿಟೇಬಲ್ ಸಾಗು ಮಾಡೋದನ್ನು ಹೇಳ್ಕೊಡ್ತೆ. ನಂಗೆ ಚಟ್ನಿ ಮಾಡ್ತಾ ಆವಾಗ ಎಷ್ಟು ತೆಂಗಿನಕಾಯಿ ಉಪಯೋಗಿಸ್ತೋ ಅಷ್ಟೇ ತೆಂಗಿನಕಾಯಿ ಉಪಯೋಗಿಸಿ ಈ ಸಾಗು ಮಾಡಿದ್ರೆ ಮನೆಯಲ್ಲೆಲ್ಲರೂ ಕೂಡ ತುಂಬಾ ಇಷ್ಟಪಟ್ಟು ತಿಂತ. ಮತ್ತು ಅದ್ರ ಜೊತೆಗೆ ತರಕಾರಿನೂ ಹೋಗ್ತು. ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಯಾಕೆಂದರೆ ಈ ಸಾಗುಗೆ ತುಂಬಾ ಕಡಿಮೆ ಮಸಾಲೆ ಹಾಕ್ತಾ, ಆದರೆ ಅದ್ಭುತವಾಗಿ ರುಚಿಯಾಗಿರ್ತು. ಕೆಲವರಿಗೆಲ್ಲ ರಾತ್ರಿ ತಿಂಡಿ ತಿಮ್ಮಂತಹ ಅಭ್ಯಾಸ ಇರ್ತು. ಬೆಳಗ್ಗೆನೇ ಸಾಗು ಮಾಡಿಟ್ಕೊಂಡ್ರೆ ರಾತ್ರಿಗೆ ಬಿಸಿ ಮಾಡಿಕೊಟ್ರೆ ಬಿಸಿ ಬಿಸಿಯಾಗಿ ದೋಸೆ ಜೊತೆಗೆ ಅದನ್ನು ತಿನ್ಲಕ್ಕು ಬಹಳ ರುಚಿಯಾಗಿರ್ತು. ಹಾಗಾದರೆ ತಡ ಮಾಡದೆ ಮಾಡೋದು ಹೆಂಗೆ ನೋಡುವ. ಮೊದಲಿಗೆ ತರಕಾರಿನ ಈ ರೀತಿಯಾಗಿ ಹೆಚ್ಚಿಟ್ಕೊಳ್ಳ. ನಾನಿಲ್ಲಿ ಕ್ಯಾರೆಟ್, ಆಲೂಗಡ್ಡೆ, ಬೀನ್ಸ್, ಕ್ಯಾಪ್ಸಿಕಮ್, ಟೊಮೆಟೊ ಮತ್ತು ಹಸಿ ಬಟಾಣಿ ಕಾಳನ್ನು ಯೂಸ್ ಮಾಡಿದ್ದೆ. ನಿಂಗೋಕ್ಕೆ ಯಾವ ತರಕಾರಿ ಇಷ್ಟ ಅದನ್ನು ಯೂಸ್ ಮಾಡ್ಲಕ್ಕು. ಕೆಲವರು ಇದಕ್ಕೆ ಒಂದು ನವಲ್ಕೋಸನ್ನು ಹಾಕ್ತಾ ಆಲೂಗಡ್ಡೆ ಸ್ಕಿಪ್ ಮಾಡುವವರು ಇರ್ತಾವೆ ನೋಡಿ. ಈಗ ತರಕಾರಿನೆಲ್ಲ ಬೇಯಿಸಲಿಡ. ಕ್ಯಾಪ್ಸಿಕಮ್, ಟೊಮೆಟೊ, ಈರುಳ್ಳಿ ಇಷ್ಟನ್ನು ಬಿಟ್ಟು ಬಾಕಿ ಎಲ್ಲ ತರಕಾರಿನೂ ಬೇಯಿಸಲಿಡ. ಸ್ವಲ್ಪ ನೀರು ಹಾಕಿ ಮುಚ್ಚಿ ಬೇಯಿಸ್ಕೊಳ್ಳ. ಅಲ್ಲಿ ತನಕ ಕಾಯಿ ತುರಿದಿದ್ರೆ ತುರ್ಕೊಂಬ್ಲಕ್ಕಾಗ್ತು. ರಾತ್ರಿಯೇ ತರಕಾರಿನೆಲ್ಲ ಹೆಚ್ಚಿಟ್ಕೊಂಡ್ರೆ 10 ನಿಮಿಷದಲ್ಲೆಲ್ಲ ಈ ಸಾಗು ರೆಡಿಯಾಗೋಗ್ತು ನೋಡಿ. ಈಗ ಗ್ಯಾಸ್ ಆನ್ ಮಾಡಿ ನೀರು ಹಾಕಿ ಮುಚ್ಚಿಟ್ಟಿದ್ದೆ. ಇದು ಚೆನ್ನಾಗಿ ಬೆಂದ ತಕ್ಷಣ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ಸಕ್ಕರೆ ಹಾಕೋ. ಸಕ್ಕರೆ ಬೇಡ ಅಂದರೆ ಸ್ಕಿಪ್ ಮಾಡ್ಲಕ್ಕು. ಈ ತರಕಾರಿ ಎಲ್ಲ ಬೆಂದು ಈಗ ಒಂದು ಬಂಡೀಲಿ 2 ಸ್ಪೂನ್ ಎಣ್ಣೆ, 2 ಸ್ಪೂನ್ ತುಪ್ಪ, ಬೇಕಾದರೆ ಬರೀ ತುಪ್ಪದಲ್ಲೂ ಸಹ ಮಾಡ್ಲಕ್ಕು, ತುಂಬ ರುಚಿಯಾಗ್ತು. ಎಣ್ಣೆ ಕಾದ ನಂತರ ಅದಕ್ಕೆ 1 ಸ್ಪೂನ್ ಜೀರಿಗೆನ ಹಾಕೋ. ಜೀರಿಗೆ ಚಟಪಟ ಅಂದ ತಕ್ಷಣ 2 ದೊಡ್ಡ ಉಳ್ಳಾಗಡ್ಡೆನ ಸಣ್ಣಗೆ ಕೊಚ್ಚಿಟ್ಕೊಳ್ಳೋ, ಅದರ ಹಾಕಿ ಫ್ರೈ ಮಾಡೋ. ಆಮೇಲೆ 1 ದಪ್ಪ ಮೆಣಸಿನಕಾಯಿ ಅಂದರೆ ಕ್ಯಾಪ್ಸಿಕಮ್, ಅದನ್ನು ಸಹ ಸಣ್ಣಕ್ಕೆ ಹೆಚ್ಚಿ ಹಾಕಿ ಫ್ರೈ ಮಾಡೋ. ಬೇಕಾದರೆ ನೀವು 2 ದೊಡ್ಡ ಮೆಣಸಿನಕಾಯಿ ಹಾಕುಲಡ್ಡಿಲೆ, ನಾನಿಲ್ಲಿ ಒಂದೇ ಹಾಕಿದ್ದೆ. ಇದು ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ 2 ಟೊಮೆಟೊ, ಅಂದರೆ ಹುಳಿಗೆ ನಾನಿಲ್ಲಿ ಮತ್ತೆ ನಿಂಬು ಅಥವಾ ಹುಣಸೆಹಣ್ಣು ಎಂಥದ್ದು ಯೂಸ್ ಮಾಡಿನಿಲ್ಲ, ಬರೀ ಟೊಮೆಟೊ ಮಾತ್ರ ಹಾಕೋ. ಟೊಮೆಟೊ ಬೇಯ್ತಾ ಇರಲಿ. ಅಲ್ಲಿ ತನಕ ಮಿಕ್ಸಿ ಜಾರಲ್ಲಿ 1 ಕಪ್ ಕಾಯಿ ತುರಿ, ಅದಕ್ಕೆ ಸಣ್ಣ ಅರ್ಧ ಇಂಚಿನಷ್ಟು ಶುಂಠಿ, 3 ಬೆಳ್ಳುಳ್ಳಿ ಹೆಸಳು, 4 ರಿಂದ 5 ಹಸಿಮೆಣಸಿನ್ಕಾಯಿ, 1 ಮುಷ್ಟಿ ಕೊತ್ತಂಬರಿ ಸೊಪ್ಪು, ಚಿಕ್ಕ ಸ್ಪೂನಲ್ಲಿ ಅರ್ಧ ಸ್ಪೂನ್ ಕಾಳುಮೆಣಸು, 1 ಸ್ಪೂನ್ ಬಡೆಸೊಪ್ಪು ಅಂದರೆ ಚಿಕ್ಕ ಸ್ಪೂನು ಇದು, 1 ಅರ್ಧ ಇಂಚಿನಷ್ಟು ಚಕ್ಕೆ, 1 ಲವಂಗ, 1 ಏಲಕ್ಕಿ, 10 ರಿಂದ 15 ಗೋಡಂಬಿ. ಗೋಡಂಬಿ ಹಾಕಿದ್ರೆ ಭಾಳ ರುಚಿ ಆಗ್ತು. ಸ್ವಲ್ಪ ನೀರು ಹಾಕಿ ನುಣ್ಣಗೆ ಪೇಸ್ಟ್ ಮಾಡಿ. ಆಮೇಲೆ ಒಂದು ಸ್ವಲ್ಪ ತಿಕ್ನೆಸ್ ಬರಲಿ ಹೇಳಿ 2 ಸ್ಪೂನು ಹುರ್ಗಡ್ಲೆನ ಹಾಕಿ ನುಣ್ಣಗೆ ಪೇಸ್ಟ್ ಮಾಡೋ. ಈಗ ಟೊಮೆಟೊ ಎಲ್ಲ ಬೆಂದು 1 ಕಪ್ ಗ್ರೀನ್ ಪೀಸ್ ಅಂದರೆ ಬಟಾಣಿ ಹಾಕಿ, ಹಸಿರು ಬಟಾಣಿ, ರುಚಿಗೆ ತಕ್ಕಷ್ಟು ಉಪ್ಪು, ಸಕ್ಕರೆ ಹಾಕೋದೇನು ಬೇಡ, ಮೊದಲೇ ಹಾಕಿದ್ದೆ. ಬೀಸದ ಮಸಾಲೆನ ಹಾಕಿ ಮಿಕ್ಸ್ ಮಾಡ್ತಾ ಇರೋ. ಇದ್ರ ಒಳಗಡೆ ಇದ್ದ ಎಣ್ಣೆ ಎಲ್ಲ ಬದಿಗೆ ಬಿಟ್ಕೊಂಬಲು ಶುರು ಮಾಡೋ. ಅಲ್ಲಿ ತನಕನೂ ಮಿಕ್ಸ್ ಮಾಡ್ತಾನೆ ಇರೋ. ಎಣ್ಣೆ ಎಲ್ಲ ಬದಿಗೆ ಬಿಟ್ಕೊಂಡು ಅಂದರೆ ಚೆನ್ನಾಗಿ ಬೆಂದೋಳು ಅರ್ಥ. ಈಗ ಬೆಂದ ತರಕಾರಿನ ಇದಕ್ಕೆ ಮಿಕ್ಸ್ ಮಾಡಿ ಮತ್ತು ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಚೆನ್ನಾಗಿ ಕುದಿಸೋ ನೋಡಿ. ಸ್ವಲ್ಪ ಇದು ತಿಕ್ಕಿದ್ದು, ಒಂದು ಸ್ವಲ್ಪ ನೀರು ಬೇಕು, ಮಿಕ್ಸಿ ತೊಳೆದು ನೀರನ್ನು ಹಾಕಿ ಸ್ವಲ್ಪ ಕುದಿಸ್ತಿರಾತು. ಭಾರಿ ರುಚಿಯಾಗ್ತು. ಕಲರ್ ನೋಡಿ ಎಷ್ಟು ಚಂದ ಗ್ರೀನಾಗಿದ್ದು. ನಮ್ಮ ಮತ್ತೆಂಥ ಕಲರೆಲ್ಲ ಹಾಕಿದ್ನಿಲ್ಲ, ಯಾವತ್ತೂ ನಾವು ಕಲರೆಲ್ಲ ಬಳಸ್ನಿಲ್ಲ. ತುಂಬಾ ಲಾಯಕ್ಕಾಗ್ತು. ಈ ರೀತಿಯಾಗಿ ಚೆನ್ನಾಗಿ ಕುದಿ ಬರೋ. ಇದು ಇಡ್ಲಿಗೆ, ಚಪಾತಿಗೆ, ದೋಸೆಗೆ ಎಲ್ಲದಕ್ಕೂ ಕೂಡ ಸೂಟ್ ಆಗ್ತು. ಮನೇಲಿ ಮಕ್ಕಳು ಸಹ ಇಷ್ಟಪಟ್ಟು ತಿಂತ. 1 ದೋಸೆ ತಿಂಬಲ್ಲಿ 2 ದೋಸೆ ತಿಂತ, 2 ಇಡ್ಲಿ ತಿಂಬೋರು 4 ಇಡ್ಲಿ ತಿಂತ. ಈ ರೀತಿ ಎಲ್ಲ ಮಾಡಿಕೊಟ್ರೆ ತುಂಬ ಲಾಯಕ್ಕಾಗ್ತು. ಇದು ಗೋಡಂಬಿ ಹಾಕೋದ್ರಿಂದ ನೋಡಿ ತಿಕ್ನೆಸ್ ಎಲ್ಲ ಎಷ್ಟು ಕರೆಕ್ಟಾಗಿ ಬಂದು, ರಾಶಿ ತೆಳ್ಳಗೂ ಅಲ್ಲ, ರಾಶಿ ದಪ್ಪನೂ ಅಲ್ಲ, ತುಂಬಾ ಲಾಯಕ್ಕಾಗ್ತು. ಒಂದು ಸತಿ ಟ್ರೈ ಮಾಡಿ. ಹೊರಗಡೆ ಜಿಟಿ ಜಿಟಿ ಮಳೆ ಬರ್ತಾ ಇರೋ ಈ ರೀತಿ ಬಿಸಿ ಬಿಸಿ ಸಾಗು ತಿಂತಾಯಿರೋ. ವಾವ್, ಮಸ್ತು. ನನಗಂತೂ ತಡ್ಕೊಂಬ್ಲಾಗ್ತಾಯಿಲ್ಲ. ನಾ ಈಗ ದೋಸೆ ತಿನ್ನೋ, ನಿಂಗೋ ಮನೇಲಿ ಮಾಡ್ಕೊಂಡು ತಿಂದು ನೋಡಿ ನನಗೆ ಹೆಂಗಿದ್ದು ಹೇಳಿ. ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೆ ನಾನು. ಅಲ್ಲಿ ತನಕನೂ ನಿಗೋಕ್ಕೆಲ್ಲರಿಗೂ ಕೂಡ ತುಂಬ ಥ್ಯಾಂಕ್ಸ್. ನಿಗಳು ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆಲ್ಲ ಈ ವಿಡಿಯೋನ ಖಂಡಿತ ಶೇರ್ ಮಾಡಿ ಆಯ್ತಾ. ಬಾಯ್.